ರವಿಚಂದ್ರನ್ ಗೆದ್ರೆ ಉದ್ಯಮ ಗೆದ್ದಂಗೆ. ರವಿಚಂದ್ರನ್ ಗೆದ್ರೆ ಉದ್ಯಮ ಗೆಲ್ಲುತ್ತೆ. ಶಾಂತಿಕ್ರಾಂತಿ ಗೆದ್ದಿದ್ರೆ ಆ ಟ್ರೆಂಡ್ ದೊಡ್ಡದಾಗಿ ಬೆಳೆದಿರೋದು ಅವತ್ತು. ನೋಡಿ, ನಿಮ್ಗೊಂದು ವಿಷಯ ಹೇಳ್ತೀನಿ. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಶುರು ಮಾಡಿದ್ದೆ ರವಿಚಂದ್ರನ್. ಅದ್ಭುತ ಸರ್, ಒಳ್ಳೆ ಮಾತು ಸರ್. ಹೌದು, ಇವಾಗ ಬಂದಿದೆ. ಅವತ್ತಿನ ಕಾಲದಲ್ಲಿ 87, 88 ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ರವಿಚಂದ್ರನ್ ಬಂತು. ಅಂದರೆ ಇವತ್ತು ನಾವು ಒಂದು ಭಾಷೆಯಲ್ಲಿ ಶೂಟಿಂಗ್ ಮಾಡಿ 4-6 ಭಾಷೆಯಲ್ಲಿ ಡಬ್ಬಿಂಗ್ ಮಾಡ್ತೀವಿ. ರವಿಚಂದ್ರನ್ ಆ ಥರ ಅಲ್ಲ. 4 ಭಾಷೆಯಲ್ಲಿ ನೆಗೆಟಿವ್ ಅಲ್ಲಿ ಡೈರೆಕ್ಟ್ ಶೂಟ್. ಪ್ರತಿ ಭಾಷೆಯ ಕಲಾವಿದರನ್ನು ಕರ್ಕೊಂಡ್ಬಂದು ಹೀರೋ ಇವರೇ ಇರ್ತಾ ಇದ್ರು, ಬೇರೆ ಬೇರೆ ಕಲಾವಿದರುಗಳು ಶೂಟಿಂಗ್ ಮಾಡ್ತಾ ಇದ್ರು. ನೆಗೆಟಿವ್ ಅಲ್ಲಿ ತೆಗೆಯೋದು ಹುಡುಗಾಟ ಅಲ್ಲ, ಅದು ದಿಲ್ ಬೇಕು ಅದು ತೆಗೆಯೋದಕ್ಕೆ. ಆಮೇಲೆ ಅವರು ಶೂಟಿಂಗ್ ಪ್ಯಾಷನ್, ಅವ್ರಿಗೆ ಸಿನಿಮಾ ಎಷ್ಟು ಪ್ಯಾಷನ್ ಇರ್ತಾ ಇತ್ತು ಅಂದರೆ ನಾವು ನೋಡ್ತಾ ಇದ್ವಿ. ಕಾರುಗಳು ಶಾಂತಿಕ್ರಾಂತಿ ಕನ್ನಡ ಅಂತ ಸ್ಟಿಕ್ಕರ್ ಹಾಕೋರು, ಕಾರುಗಳು ಸಪ್ರೇಟ್. ಅದು ಶಾಂತಿಕ್ರಾಂತಿ ಮಲಯಾಳಂ, ಶಾಂತಿಕ್ರಾಂತಿ ತಮಿಳು, ಶಾಂತಿಕ್ರಾಂತಿ ಹಿಂದಿ, ಈ ಥರ ಸಪ್ರೇಟ್ ಕಾರುಗಳು. ಆ ಕಾರು ಈ ಭಾಷೆಯವ್ರಿಗೆ ಬಳಸಲ್ಲ, ಈ ಭಾಷೆಯವರು ಆ ಭಾಷೆಯವ್ರಿಗೆ ಕಾರುಗಳು ಬಳಸಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇನೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಒಂದು ಯೂನಿಫಾರ್ಮ್ ಹಾಕೊಂಡಿರೋರು, ಬ್ಯಾಡ್ಜ್ ಹಾಕೊಂಡಿರೋರು. ಶಾಂತಿಕ್ರಾಂತಿ ತಮಿಳ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವನು, ಗುರ್ತಿಡೋದು. ಶಾಂತಿಕ್ರಾಂತಿ ಮ್ಯಾನೇಜರ್ ಕನ್ನಡ, ಶಾಂತಿಕ್ರಾಂತಿ ಹಿಂದಿ ಮ್ಯಾನೇಜರ್ ಕನ್ನಡ. ಪ್ರತಿಯೊಬ್ಬರಿಗೂ ಸಪ್ರೇಟು. ಈ ಥರ ಯಾರೂ ಮಾಡಿಲ್ಲ. ಆ ಕಲ್ಪನೆನೇ ಅದ್ಭುತ. ಅದು ಕ್ಯಾಟ್ರಿಂಗ್ ಅಷ್ಟೇನೆ. ಕ್ಯಾಟ್ರಿಂಗ್ ನೀವು ನೋಡಿದ್ರೆ ಅಲ್ಲಿ ಊಟ ಬಡಿಸೋರೆಲ್ಲ ಗ್ಲೌಸ್ ಹಾಕ್ಕೊಂಡು, ಸ್ಟಾರ್ ಹೋಟ್ಲುಗಳ ಥರ ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು, ಸಪ್ರೇಟ್ ಊಟದ ವ್ಯವಸ್ಥೆಗಳು. ಅವ್ರ ಕಲ್ಪನೆಗೆ ಹ್ಯಾಟ್ಸ್ ಆಫ್. ಇವತ್ತಿನವ್ರಿಗೆ ಯಾರೂ ಮಾಡಿಲ್ಲ ಅದನ್ನು. ಮುಂದೆ ಮಾಡ್ಬೋದು ಗೊತ್ತಿಲ್ಲ, ಇವತ್ತಿನವ್ರಿಗೂ ಯಾರೂ ಮಾಡಿಲ್ಲ ಅದನ್ನು. ಅವತ್ತು ಮಾಡಿದ್ರು. ಆ ಸಿನಿಮಾ ಗೆಲ್ಲಬೇಕಾಗಿತ್ತು. ಗೆದ್ದಿದ್ರೆ ನಮ್ಮ ಉದ್ಯಮದ ಗೌರವ ಬೇರೆ ರೀತಿ ಬೆಳೀತಾ ಇತ್ತು, ನಮ್ಮ ಉದ್ಯಮ ಬೇರೆ ರೀತಿ ಇರ್ತಾ ಇತ್ತು. ಅವತ್ತಿಗೆ 106 ಕೋಟಿ ಸಿನಿಮಾಗಳು ರೆಡಿ ಆಗ್ತಾ ಇತ್ತು. ಆ ಸೋಲು ರವಿಚಂದ್ರನ್ ಸೋಲು ಅಲ್ಲ, ಉದ್ಯಮದ ಸೋಲು, ನಮ್ಮ ಸೋಲದು. ನಾನು ನಿಜವಾಗ್ಲೂ ಆ ಸಿನಿಮಾ, ನಾನು ನಿರ್ಮಾಪಕ ಅಲ್ಲ, ನಾನು ನಿರ್ದೇಶಕ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟ್ರು ಅಲ್ಲ. ಆ ಸಿನಿಮಾ ಸೋತಾಗ ನನಗೆ ಭಾಳ ದುಃಖ ಆಯಿತು. ಸಿನಿಮಾ ನೋಡಿದೆ, ಈ ಸಿನಿಮಾ ಗೆಲ್ಲಿಲ್ವಾ ಅನ್ನಿಸ್ಬಿಡ್ತು. ಈ ಸಿನಿಮಾ ಗೆಲ್ಲಿಲ್ವಾ, ಯಾವ ಥರ ಸಿನಿಮಾ ಕೊಡೋದು ಇವ್ರಿಗೆ ಅಂತ. ಹಾಗಾಗಿ ರವಿಚಂದ್ರನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಸೆಟ್. ಅವ್ರಿಗೆ 10 ರೂಪಾಯಿ ಬಂದರೆ ಇನ್ನೊಂದು ಸಿನಿಮಾ ಮಾಡ್ತಾರೆ, ಸೈಟ್ ತಗೊಳ್ಳಲ್ಲ. 1 ಕೋಟಿ ರೂಪಾಯಿ ಬಂದರೆ 1.5 ಕೋಟಿ ಸಿನಿಮಾ ಮಾಡ್ತಾರೆ. 100 ಕೋಟಿ ಬಂದರೆ 150 ಕೋಟಿ ಸಿನಿಮಾ ಮಾಡ್ತಾರೆ. ಅದೇ ರವಿಚಂದ್ರನ್. ಹಾಗಾಗಿ ಅವ್ರಿಗೇನೇ ಚಿತ್ರರಂಗದಲ್ಲಿ ಹಿನ್ನಡೆ ಆಗಿದ್ರು, ಅವ್ರಿಗೆ ಹಿನ್ನಡೆ ಆದಾಗ ಚಿತ್ರರಂಗದ ಹಿನ್ನಡೆ ಆದರು. ನಿಮ್ಗೊಂದು ವಿಷಯ ಹೇಳ್ತೀನಿ. ನಾವು ಬಾಂಬೆಗೆ ಹೋಗಿದ್ವಿ ಒಂದು 1993 ಬೇರೆ ಯಾವುದೋ ಕೆಲಸಕ್ಕೆ ಹೋದಾಗ ನಾವು ಪರಿಚಯ ಮಾಡ್ಕೊಂಡ್ವಿ. ಯಾರ ಹತ್ರ ಪರಿಚಯ ಮಾಡ್ಕೊಂಡಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕನ್ನಡ, ಓ ರವಿಚಂದ್ರನ್, ದಟ್ ಪ್ರೇಮಲೋಕ ಅನ್ನೋರು ನೋಡಿ. ಅಂದರೆ ಸದ್ದು ಮಾಡೋದು ಅಂದರೆ ಇದು, ಸದ್ದು ಮಾಡೋದು ಅಂದರೆ ಆ ರೀತಿ ಅವರು ಸದ್ದು ಮಾಡಿದರು. ಹಾಗಾಗಿ ನನಗೆ ಸದಾ ರವಿಚಂದ್ರನ್ ಸ್ಫೂರ್ತಿಯಾಗಿರ್ತಾರೆ. ಒಂದು ಹಾಡು ತೆಗೆಯೋದ್ರಲ್ಲಿ, ಹಾಡು ಕಂಪೋಸ್ ಮಾಡೋದ್ರಲ್ಲಿ, ಹಾಡುಗಳನ್ನು ತನ್ನ ಸಿನಿಮಾಗಳಲ್ಲಿ ಬಳಸ್ಕೊಳ್ಳೋದ್ರಲ್ಲಿ ನಿಪುಣ ರವಿಚಂದ್ರನ್. ಹಾಗಾಗಿ ಸದಾ ಅವ್ರಿಗೆ ನಾವು ಸಲಾಮ್. ನಾನು ರವಿ ಸರ್ನ ತುಂಬ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ಅವರು ಕೈ ಚಾಚಲ್ಲ, ನನಗೆ ಚೆನ್ನಾಗಿ ಗೊತ್ತು. ಕೈ ಚಾಚೋ ವ್ಯಕ್ತಿತ್ವನೇ ಅದಲ್ಲ, ಕೊಡೋ ವ್ಯಕ್ತಿತ್ವ ಅವರು. ನಾನು ಇಷ್ಟೇ ಹೇಳಬಲ್ಲೆ. ಆಮೇಲೆ ನೀವು ನೋಡಿ, ರವಿ ಸರ್ ನೋಡಿ, ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಒಂದು ಶ್ರೀಮಂತಿಕೆ ಕಾಣುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ. ಅದು ಯಾರಿಗೂ ಬರೋದಿಲ್ಲ ಅದು. ಆ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ ಸೋತು ಬಿಡ್ತಾ ಇದ್ರು. ಅವ್ರಿಗೊಂದು ದಿಲ್ಲಿದೆ, ಗೆಲ್ತೀವಿ ಅಂತ. ಅವ್ರಿಗೊಂದು ಚೈತನ್ಯ ಬೇಕಷ್ಟೇ ಅವ್ರಿಗೆ. ಆಮೇಲೆ ನಾನೊಂದು ವಿಷಯ ಹೇಳ್ತೀನಿ, ಯಾರೋ ಮಾತಾಡ್ಕೋತಾರೆ ಅಂತ. ನಮ್ಮಲ್ಲಿ ಅದು ಸಹಜ. ಅದು ನಮ್ಮಲ್ಲಿ ಅಂತಲ್ಲ, ಎಲ್ಲ ವಲಯದಲ್ಲೂ ಇದೆ. ಹಾಗಾಗಿ ರವಿ ಸರ್ ಸೋತಿಲ್ಲ, ವಿಶ್ರಾಂತಿ ತಗೊಳ್ತಾರೆ ಅಷ್ಟೇ. ಅವ್ರು ಗೆಲ್ತಾರೆ, ನಾವೆಲ್ಲ ಸೇರಿ ಅವ್ರು ಗೆಲ್ಲಿಸ್ಬೇಕು. ಅವ್ರು ಗೆಲುವು ನಮ್ಮ ಗೆಲುವು ಅಷ್ಟೇ. ಅವ್ರು ಸೋಲೋದಿಲ್ಲ. ಬಿಕಾಸ್ ಅವರು ತುಂಬ ಅವರು ಟೈಟ್ಲ್ ಇಟ್ಕೊಂಡಿದ್ದಾರೆ. ನಾನು ಏಕಾಂಗಿ ಅದೆಲ್ಲ ಟೈಟ್ಲ್ ಇಟ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಅವ್ರು ಛಲಗಾರ, ಅವರು ಛಲವಂತ. ಅವ್ರಿಗೆ ಛಲ ಇದೆ, ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಇವತ್ತು ಕೂಡ
ಅವರು ನಿರ್ದೇಶನ ಮಾಡಲಿ ಬೇರೆ ಕಲಾವಿದರು ಇಟ್ಕೊಂಡು, ಆ ಸಿನಿಮಾ ಬೇರೆ ಎಲ್ಲ ಸಿನಿಮಾಗಿಂತಲೂ ಭಿನ್ನವಾಗಿರುತ್ತೆ. ಅವ್ರಿಗೆ ಯಾರೂ ಸಹಾಯ ಮಾಡೋದು ಬೇಕಾಗಿಲ್ಲ. ಒಬ್ಬರು ಯಾರ ಸ್ಟಾರ್ ಡೇಟ್ ಕೊಡಲಿ ಸಾಕು ಅವ್ರಿಗೆ. ಅವ್ರ ಸಿನಿಮಾನ ಯಾವ ಮಟ್ಟಕ್ಕೆ ಮಾಡ್ತಾರೆ ನೋಡಿ. ಅವರು ಪ್ಯಾಷನ್ ರೀ ಅವ್ರಿಗೆ. ಒಂದು ಸಿನಿಮಾನ ನಾವು ನೋಡೋ ದೃಷ್ಟಿಕೋನ ಬೇರೆ, ಅವರು ನೋಡೋ ದೃಷ್ಟಿಕೋನವೇ ಬೇರೆ. ನಮ್ಗೆ ಆ ಥಾಟ್ ಬರೋದೇ ಇಲ್ಲ ಬೇರೆಯವ್ರಿಗೆ. ಹಾಗಾಗಿ ರವಿಚಂದ್ರನ್ ಯಾವತ್ತೂ ಸೋಲೋದೇ ಇಲ್ಲ. ಸೋಲು ಅವ್ರ ಹತ್ರ ಸುಳಿಯಲ್ಲ. ಇದು ತಾತ್ಕಾಲಿಕ ಒಂದು ಸಣ್ಣ ವಿರಾಮ. ಸಿನಿಮಾಗಳಲ್ಲಿ ನಾವು ಇಂಟರ್ವಲ್ ಬಿಡ್ತೀವಲ್ಲ ಆ ಥರ ಅಷ್ಟೇ. ಅವರು ಅದರಿಂದ ಹೊರಗಡೆ ಬರ್ತಾರೆ. ಅವ್ರಿಗೆ ಆ ಶಕ್ತಿ ಇದೆ. ಎಸ್ ಸರ್, ಇನ್ನು ಹೆಚ್ಚಿಗೆ ಸಮಯ ತೊಗೊಳ್ಳಲ್ಲ ಸರ್. ಇನ್ನೆರಡು ಪ್ರಶ್ನೆ ಇದೆ ಸರ್. ಜಗ್ಗೇಶ್ ಸರ್ ಬಗ್ಗೆ ನಾನು ಕೇಳಲೇಬೇಕು ಸರ್. ಅವರು ಮಹಾನ್ ರಾಯರ ಭಕ್ತರು. ತಾವು ಕೂಡ ಅವ್ರಿಗೆ ನಿರ್ದೇಶನ ಮಾಡಿದಂಥವ್ರು. ಸೊ ಬೇವು ಬೆಲ್ಲ ಸಿನಿಮಾ ಸರ್, ಅದ್ಭುತ ಯಶಸ್ಸು ಕಂಡಂಥ ಚಿತ್ರ ಅದು. ಸೊ ಅವರು ಇವತ್ತು ತಾವು ಅವತ್ತಿಗೆ ನೋಡಿದಂಥ ಆ ನಟ ಇವತ್ತು ರಾಜಕಾರಣಿಯಾಗಿ ನಟನಾಗಿ ಬಹಳ ಯಶಸ್ಸಿನ ಉತ್ತುಂಗದಲ್ಲಿ ಇರುವಂಥವ್ರು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ತಮ್ಮ ಬಾಯಿಂದ. ಜಗ್ಗೇಶ್ ಅವರು ನಾನು ಎಲ್ಲ ಒಂದು ತಲೆಮಾರಿನವರು, ಅಂದರೆ ಒಟ್ಟಿಗೆ ಚಿತ್ರರಂಗಕ್ಕೆ ಬಂದವರು. ಅವರು ಕಾಫಿ ಟೀಗೆ ಕಷ್ಟಪಡ್ತಾಯಿದ್ರು, ನಾನು ಕಾಫಿ ಟೀ ಕಷ್ಟಪಡ್ತಿದ್ದೆ ಅಂಥ ಕಾಲದಿಂದ. ನನಗೆ ಅವರಲ್ಲಿ ಇಷ್ಟ ಆಗೋದೇನು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ, ಅವರ ಒಂದು ಕಲರು, ಅವರ ಆಕಾರ. ತುಂಬ ಜನ ಅವ್ರನ್ನ ತೆಗಳ್ತಾ ಇದ್ರು. ಎಷ್ಟು ಹೀನಾಯವಾಗಿ ಅವ್ರನ್ನ ತೆಗಳ್ತಾ ಇದ್ರು ಅಂದರೆ, ಅವರು ಎಷ್ಟು ಒಳಗಡೆ ಫೈರ್ ಎಷ್ಟು ಅಂದರೆ, ಎಲ್ಲವನ್ನ ನಾನು ತೆರೆಯ ಮೇಲೆ ಉತ್ತರ ಕೊಡ್ತೀನಿ ಅಂತ ಬಾಯಲ್ಲಿ ನುಡಿತಾ ಇರಲಿಲ್ಲ. ಭಯಂಕರ ಫೈರ್ ಇರೋದು ಅವರಿಗೆ. ಹೇಗೆ ಬಂದರು ಅಂದರೆ, ಅವರು ಎಲ್ಲ ಅವಮಾನಗಳನ್ನು ಸಹಿಸ್ಕೊಂಡು, ದುಃಖಗಳನ್ನು ನುಂಗ್ಕೊಂಡು, ಹಸುವನ್ನು ಸಹಿಸ್ಕೊಂಡು, ಸಿಕ್ಕಾಪಟ್ಟೆ ಹಸು ಅವರಿಗೆ, ಉಪವಾಸನೆಲ್ಲ ನೋಡಿದ್ದಾರೆ. ಬಟ್ ಎದ್ದು ಬಂದರು. ಹೇಗೆ ಬಂದರು ಅಂದರೆ ಅನ್ಬಿಲೀವೇಬಲ್ ಜಗ್ಗೇಶ್, ಅನ್ಬಿಲೀವೇಬಲ್. ಅವರಿಗೆ ಅವರು ದೈವ ಭಕ್ತರು, ರಾಯರನ್ನು ತುಂಬ ನಂಬ್ತಾರೆ. ಕೋಪ ಜಾಸ್ತಿ ಇದೆ, ಆದರೆ ಅರ್ಥಪೂರ್ಣವಾದ ಕೋಪ ಅವರಿಗೆ. ಕೋಪ ಹೇಗೆ ಬರುತ್ತೆ ಅಂದರೆ, ಅದು ಅನ್ಯಾಯ ಆದಾಗ, ವ್ಯವಸ್ಥೆಗೆ ವಿರುದ್ಧ ಆದಾಗ ಕೋಪ ಬರುತ್ತೆ. ಅದು ಬಿಟ್ಟರೆ ತುಂಬ ಒಳ್ಳೆಯ ವ್ಯಕ್ತಿ ಅವರು. ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಹೇಳ್ಕೊಳ್ಳಲ್ಲ ಅವರು. ಕರೆದು ಕೈ ತುಂಬ ಸಹಾಯ ಮಾಡಿ ಕೊಟ್ಕೊಳ್ಳೋ ಸರ್, ಯಾರಿಗೂ ಹೇಳ್ಬೇಡ ಅಂತಾರೆ ಅವರು. ಹೇಳ್ಬಾರ್ದು, ನೀನು ಹೇಳ್ದೆ ಅಂದರೆ ಕರೆದು ಒದಿತೀನಿ ಅಂತಾರೆ. ಅಂದರೆ ಅಷ್ಟು ಒಳ್ಳೆ ಗುಣ. ಯಾಕೆ ಬಂತು ಅಂದರೆ, ಅವರು ತುಂಬ ಕಷ್ಟಗಳನ್ನು ನೋಡಿದ್ದಾರೆ. ತುಂಬ ಕಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರು ಲವ್ ಸ್ಟೋರಿ ಅವ್ರದ್ದು. ನಾವೆಲ್ಲ ಆ ಲವ್ ಸ್ಟೋರಿ ಒಳಗಡೆ ಒಂದೊಂದು ಪಾತ್ರಗಳು. ನಾವು ಕೂಡ ಆಗಿನ ಕಾಲದಲ್ಲಿ ತುಂಬ ಶ್ರಮಜೀವಿ, ಛಲವಂತ, ಏನಾದ್ರು ಸಾಧನೆ ಮಾಡಬೇಕು ಅಂತ ಸದಾ ಅವರು ತುಡಿತಾ ಇತ್ತು ಅವರಲ್ಲಿ. ಹಾಗಾಗಿ ಸಾಧಕರಾಗಿ ಬಂದರು, ಗೆದ್ದರು, ನಾಯಕರಾದರು, ನಿರ್ಮಾಪಕರಾದರು, ನಿರ್ದೇಶಕರಾದರು, ರಾಜಕಾರಣಿ ಆದರು, ಶಾಸಕರಾದರು, ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅವರ ಬೆಳವಣಿಗೆ, ಅವರ ಶ್ರಮಕ್ಕೆ ಸಿಕ್ಕ ಫಲ, ದೇವ್ರ ಮೇಲೆ ಅವರಿಟ್ಟಿರೋ ನಂಬಿಕೆಗೆ ಸಿಕ್ಕಿರೋದು. ಹಾಗಾಗಿ ಅವರನ್ನು ನನ್ನ ಮಿತ್ರ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಎಸ್ ಸರ್, ಇನ್ನು ಕಡೆ ಪ್ರಶ್ನೆ ಸರ್. ಬಹುಶಃ ಈ ಪ್ರಶ್ನೆ ಕೇಳದಿದ್ರೆ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ ಸರ್ ಇಂಟರ್ವ್ಯೂ. ಚೈತ್ರದ ಪ್ರೇಮಾಂಜಲಿ ಸರ್, ಇಡೀ ಕನ್ನಡ ಚಿತ್ರರಂಗ ಮರೆಯೋಕ್ಕಾಗದೇ ಇರೋಂಥ ಮೈಲುಗಲ್ಲು ಸೃಷ್ಟಿಸಿದಂಥ ಚಿತ್ರ ಸರ್. ಸೊ ಆ ಚಿತ್ರದ ಬಗ್ಗೆ ಸರ್. ಆ ಚಿತ್ರ ನಿಮಗೆಲ್ಲ ಗೊತ್ತಿದೆ. ಒಂದು ಅಚಾನಕ್ಕಾಗಿ ನನ್ನ ಬದುಕಿನಲ್ಲಿ ಬಂದಂಥ ಸಿನಿಮಾ ಅದು. ಅಂದರೆ ನಾನು ನಿರ್ದೇಶನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಲ್ಲ. ನಾನು ಕಥೆ ಬರ್ಕೊಟ್ಟಿದ್ದು ರಘುವೀರ್ ಅವ್ರಿಗೆ. ಕಥೆ ಕೇಳಿದ್ರು ಒಂದು ಕಥೆ ಬರ್ಕೊಟ್ಟೆ. ಬಟ್ ಆ ಕಥೆಗೆ ಬೇರೆ ನಿರ್ದೇಶಕರು ಇದ್ದರು. ಆ ನಿರ್ದೇಶಕರು ಕಥೆ ಚೆನ್ನಾಗಿದೆ, ಹೀರೋ ಚೆನ್ನಾಗಿಲ್ಲ ಅಂದರು. ಅಂದರೆ ಅವರು ಅದಕ್ಕೆ ಹಾಗಾಗಿ ಹೀರೋನೇ ಕಥೆ ನಿರ್ಮಾಪಕರಾಗಿದ್ದರಿಂದ ಆ ನಿರ್ದೇಶಕರನ್ನು ಬದಲಾಯಿಸಿದ್ರು. ಇನ್ನೊಬ್ಬರು ನಿರ್ದೇಶಕರ ಹತ್ರ ಕರ್ಕೊಂಡೋದ್ರು. ಅಲ್ಲಿ ಕಥೆ ಹೇಳಿದೆ. ಅವರು ಅಷ್ಟೇ, ರಘುವೀರ್ ಬೇಡ, ಶಶಿಕುಮಾರ್ ಇಟ್ಕೊಂಡು ಮಾಡೋಣ ಅಂದರು. ಸೊ ಅವರು ಬಿಟ್ಟರು. ಹೀಗೆ 18 ನಿರ್ದೇಶಕರಿಗೆ ನಾನು ಕತೆ ಹೇಳಿದೆ. 18 ನಿರ್ದೇಶಕರು ಈ ಕಥೆಯನ್ನು ಇಷ್ಟಪಟ್ಟರು, ಕಥಾನಾಯಕನನ್ನು ಇಷ್ಟಪಡಲಿಲ್ಲ. ಕೊನೆಯಲ್ಲಿ ನೀವೇ ಮಾಡಿ ಅಂದರು. ನನಗೆ ಭಯ ಬಂದ್ಬಿಡ್ತು. 18 ಜನ ದೊಡ್ಡ ಡೈರೆಕ್ಟರ್ಗಳು ಬೇಡ ಅಂದಿದ್ದು ನನಗೆ ಬಂದೆ. ನಾನು ಹೇಗೆ ಮಾಡಲಿ? ನನಗೆ ಭಯ ಆಗೋಯ್ತು. ಯಾಕೆ ಅವರೆಲ್ಲ ಬೇಡ ಅಂದರು? ಏನೋ ಒಂದು ಕಾರಣ ಇರಬೇಕಲ್ಲ. ನನಗೆ ಅಷ್ಟಾಗಿ ಗೊತ್ತಾಗ್ತಿಲ್ಲ ಅದು. ಬಟ್ ಭಯ ಶುರುವಾಯಿತು. ಒಂದು ವೇಳೆ ಸಿನಿಮಾ ಹೋಗಲಿಲ್ಲ ಅಂದರೆ ನನ್ನ ಕೆರಿಯರ್ ಏನಾಗುತ್ತೆ? ನಾನೇನು ಮಾಡಬೇಕು ಮುಂದೆ? ನಾನು ಮಾಡಲ್ಲ ಅಂತ ಹೇಳಿದೆ. ಮಾಡಲ್ಲ ಅಂದರೆ ಈಗಲೇ ಬೇಡ, ನಾನು ಇನ್ನೂ ಕಲಿಬೇಕು, ಕಲಿತ್ಬಿಟ್ಟು ಇನ್ನೊಂದು 2 ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತೀನಿ ಅಂತ. ಬಟ್ ಬಿಡಲಿಲ್ಲ ರಘುವೀರ್ ಅವ್ರ ತಂದೆ. ನನಗೆ
ನನ್ನಲ್ಲಿ ಧೈರ್ಯ ತುಂಬಿದ್ರು, ನನ್ನಲ್ಲಿ ಉತ್ಸಾಹ ತುಂಬಿದ್ರು, ಸಿನಿಮಾ ಮಾಡುವಂಥ ಒಂದು ಚೈತನ್ಯ ತುಂಬಿದ್ರು ನನಗೆ. ಆ ಸಿನಿಮಾ ಮಾಡಿಸಿದ್ರು. ಹಾಗಾಗಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಸ್ಟಾರ್ಟ್ ಆಯಿತು.